ಘಮ ಘಮ ಅಂತಿರುವಂಥ ಸಾಂಬಾರು ಪೌಡ್ರು. ಇದನ್ನು 1 ಸ್ಪೂನು ಸಾಂಬಾರಿಗೆ ಅಥವಾ ಪಲ್ಯಗೆ ಹಾಕಿ ನೋಡಿ, ಇದ್ರ ರುಚಿನೇ ಬೇರೆ. ಇದನ್ನು ಯಾರು ಬೇಕಾದರೂ ಆರಾಮಾಗಿ ಮಾಡ್ಕೋಬೋದು. ಮತ್ತು ಈ ಪೌಡರ್ನ ನೀವು 1 ವರ್ಷನೋ ಅಥವಾ ಎಷ್ಟೇ ತಿಂಗಳುಗಳನ್ನ ಮಾಡಿಟ್ಕೊಂಡ್ರು ನೀವು ಏನು ಇದು ಕೆಡಲ್ಲ. ಹಾಗಿದ್ರೆ ಇದು ಮಾಡೋ ರೆಸಿಪಿ ಹೀಗೆ ನೋಡೋಣ. ನನ್ನ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ನಾನು ಹಾಕೋ ವಿಡಿಯೋಸ್ ಎಲ್ಲ ಬರುತ್ತೆ. ಇದನ್ನು ನೀವು ತಿಂಗಳಾನತಿ ಕೂಡ ಮಾಡಿಟ್ಕೋಬೋದು, ಇಲ್ಲ 1 ವರ್ಷ ವಿಡಿಯೋನು ಮಾಡ್ಕೊಂಡು ಇಟ್ಕೋಬೋದು. ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನೋಡಿ, ಇಲ್ಲಿ ನಾನು ಅರ್ಧ ಕಪ್ನಷ್ಟು ಕಡಲೆಬೇಳೆ, ಅರ್ಧ ಕಪ್ನಷ್ಟು ಉದ್ದಿನಬೇಳೆ ಮತ್ತು ಇಲ್ಲಿ ಅರ್ಧ ಕಪ್ನಷ್ಟು ಪುಟಾಣಿ ಅಂದರೆ ಕಡಲೆಪಪ್ಪು ತೊಗೊಂಡಿದ್ದೀನಿ. ಇಲ್ಲಿ 1 ಕಪ್ಗಿಂತ ಸ್ವಲ್ಪ ಕಡಿಮೆ ಕೊತ್ತಂಬರಿ ಕಾಳು ಪೌಡರು ಮತ್ತು ಒಣ ಕೊಬ್ಬರಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇಲ್ಲಿ 2 ಸ್ಪೂನಷ್ಟು ಸಾಸಿವೆ ಮತ್ತು 2 ಸ್ಪೂನಷ್ಟು ಜೀರಿಗೆ ಇನ್ನೊಂದು ಸ್ವಲ್ಪ ನೀವು ಜಾಸ್ತಿ ಕೂಡ ಹಾಕೋಬೋದು. ನೋಡಿ, ಇಲ್ಲಿ ನಾನು 3 ಸ್ಪೂನಷ್ಟು ಮೆಣಸುಕಾಳು ಮತ್ತು 1.5 ಸ್ಪೂನಷ್ಟು ಮೆಂತ್ಯ ಕಾಳನ್ನ ಹಾಕ್ಬಿಟ್ಟಿದ್ದೀನಿ. ಹಾಕ್ಬಿಟ್ಟು ನೋಡಿ ಈ ಥರನೇ ಇದನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮತ್ತೆ ನಾನು ಇಲ್ಲಿ ಒಂದು ಕಪ್, ಒಂದು ಚಿಕ್ಕ ಕಪ್ಪಿಂದ 1 ಕಪ್ನಷ್ಟು ಅಂದರೆ ಸಣ್ಣ ಸ್ಪೂನಿಂದ 3ರಿಂದ 4 ಸ್ಪೂನ್ನ ಅಕ್ಕಿ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ನಾನು ಫ್ರೈ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ರೆಡ್ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಇದು ಸಾಂಬಾರಿಗೆ ಮತ್ತು ಪಲ್ಯಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಇದನ್ನು ಒಂದೇ 1 ಸ್ಪೂನ್ ನೀವು ಹಾಕಿದರೂ ಸಾಕು, ತುಂಬ ಅಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನೋಡಿ ಈ ಥರನೇ ಇದನ್ನು ಫ್ರೈ ಮಾಡಬೇಕು. ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡಿ, ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ. ಇದನ್ನು ಮಾಡ್ಕೊಳ್ಳೋಕ್ಕೆ ಒಂದು 10 ನಿಮಿಷ ಟೈಮ್ ಇದ್ದರೆ ಸಾಕು, ನೀವು ತಿಂಗಳಾನತಿ ಇಡುವಷ್ಟು ಪೌಡ್ರನ್ನ ಮಾಡ್ಕೋಬೋದು. ನೋಡಿ, ಇಲ್ಲಿ ರೆಡ್ ಚಿಲ್ಲಿನ ಹಾಕಿದ್ದೀನಿ, ಅಂದರೆ ಒಣಮೆಣ್ಸಿನ್ಕಾಯಿನೂ ಇಲ್ಲಿ ನಾನು ಹಾಕಿದ್ದೀನಿ. ಇದರ ಒಣಮೆಣ್ಸಿನ್ಕಾಯಿ ಸ್ವಲ್ಪ ನೀವು ಜಾಸ್ತಿನೂ ಹಾಕ್ಕೋಬೋದು. ಅಂದರೆ ನನಗೆ ಇಲ್ಲಿ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಮನೇಲಿ ಸ್ವಲ್ಪ ಇತ್ತು, ನಾನು ವೀಡಿಯೋಕ್ಕೋಸ್ಕರ ಮಾತ್ರ ಮಾಡ್ತಾಯಿದ್ದೆ, ಅದಕ್ಕೋಸ್ಕರ. ನೋಡಿ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಎಲ್ಲನೂ ಚೆನ್ನಾಗಿ ಫ್ರೈ ಆಗಬೇಕು, ಅಂದರೆ ಕ್ರಿಸ್ಪಿ ಥರ ಆಗಬೇಕು. ಅದಕ್ಕೆ ಇದು ರೆಡ್ ಕಲರ್ ಅಂದರೆ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ. ನೋಡಿ ಈ ಥರನೇ ಮಾಡ್ಕೋಬೇಕಾಗತ್ತೆ. ನನ್ನ ಚಾನಲ್ಗೆ ನೀವು ಇನ್ನೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ, ನಾನು ಹಾಕೋ ವಿಡಿಯೋಸ್ ಎಲ್ಲ ಬರುತ್ತೆ. ನೋಡಿ ಇವಾಗ ಇದು ಫ್ರೈ ಆಗಿದೆ. ಆವಾಗ ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಟ್ಟು ನಾನು ಇಲ್ಲಿ ಸ್ವಲ್ಪ ಹಿಂಗನ್ನು ಹಾಕಿದ್ದೀನಿ ಮತ್ತು ಇಲ್ಲಿ ಅರಿಶಿನ ಪುಡಿ ಕೂಡ ಹಾಕಿದ್ದೀನಿ. ಹಾಕ್ಬಿಟ್ಟು ಸ್ವಲ್ಪ ಹಾಗೇ ಅದು ಬಿಸಿ ಇರುವಾಗಲೇ ಜಸ್ಟ್ ಈ ಥರ ಮಾಡಿ ಅಷ್ಟೇ ನೀವು ಗ್ಯಾಸ್ ಸ್ಟವ್ನ ಆಫ್ ಮಾಡಿರಬೇಕು. ಆಫ್ ಮಾಡಿದ ಮೇಲೆ ಇದನ್ನು ಎರಡನ್ನೂ ಹಾಕ್ಬಿಟ್ಟು ಇದು ಸ್ವಲ್ಪ ಆರಕ್ಕೆ ಬಿಡಿ. ಇಲ್ಲಿ ಸ್ವಲ್ಪ ಕರಿಬೇವು ಕೂಡ ನಾನು ಹಾಕ್ತಾಯಿದ್ದೀನಿ. ಕರಿಬೇವು ಕೂಡ ಹಾಕ್ಬಿಟ್ಟು ಅದೇ ಬಿಸಿ ಇರುತ್ತಲ್ವ ಅದರಲ್ಲೇ ಇದೇ ಥರ ಸ್ವಲ್ಪ ಈ ಥರ ಕ್ಲೋಸ್ ಮಾಡಿಬಿಡಿ. ಅದನ್ನು ಕರಿಬೇವನ್ನ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ಫುಲ್ ಆರಬೇಕು, ಅಲ್ಲಿವರೆಗೂ ಇದನ್ನು ಹಾಗೆ ಬಿಟ್ಬಿಟ್ಟು ಮಿಕ್ಸಿ ಮಾಡಬೇಕಾಗುತ್ತೆ. ನೋಡಿ ಈ ಥರನೇ ಇವಾಗ ಇದನ್ನು ಬಿಟ್ಟಿದ್ದೀನಿ ನಾನು ಒಂದು 10ರಿಂದ 15 ನಿಮಿಷ ಇದನ್ನು ಫುಲ್ ಆರಕ್ಕೆ ಬಿಟ್ಟಿದ್ದೀನಿ. ಆರಾದಮೇಲೆ ನಾನು ಇದನ್ನು ಇವಾಗ ಮಿಕ್ಸಿ ಜಾರ್ಗೆ ಹಾಕಬೇಕು. ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಪೌಡ್ರ್ ಮಾಡಿದ್ಮೇಲಂತೂ ಇನ್ನೂ ಚೆನ್ನಾಗಿರುತ್ತೆ. ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರ್ತಾಯಿತ್ತು ಫ್ರೈ ಮಾಡಬೇಕಾದ್ರೆ. ನೋಡಿ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಫ್ರೈ ಮಾಡಿರುವಂಥದ್ದನ್ನ ಎಲ್ಲನೂ ನಾನು ಅದಕ್ಕೆ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಇದನ್ನು ವೆಜಿಟೇಬಲ್ ಸಾಂಬಾರ್ಗೂ ಹಾಕ್ಕೋಬೋದು, ಇಲ್ಲಾಂದರೆ ಪಲ್ಯಗಳು ಯಾವುದೇ ಪಲ್ಯ ಆದರೂ ನೀವು ಹಾಕ್ಬೋದು. 1 ಸ್ಪೂನ್ ಹಾಕಿದರೆ ಸಾಕು, ಅಡುಗೆ ಅಂತೂ ಸೂಪರಾಗಿರುತ್ತೆ. ನೋಡಿ ಇವಾಗ ಇದನ್ನೆಲ್ಲನೂ ನಾನು ಮಿಕ್ಸಿಯಲ್ಲಿ ಹಾಕ್ತಾಯಿದ್ದೀನಿ. ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ಇದನ್ನು ಇವಾಗ ನಾನು ಪೌಡರ್ ಮಾಡ್ಕೊತೀನಿ. ನೋಡಿ ಪೌಡರ್ ಮಾಡ್ಕೊಂಡಿದ್ದೀನಿ ನಾನು. ಈ ಥರನೇ ಸಣ್ಣಾಗಿಯೇ ಪೌಡರ್ ಮಾಡ್ಕೋಬೇಕು. ಇದನ್ನು ಕೂಡ ಅಷ್ಟೇ ಸ್ವಲ್ಪ ಬಿಸಿ ಇರುತ್ತೆ. ಬಿಸಿ ಇರುವಾಗಲೇ ಒಂದೇ ಸರಿ ಡಬ್ಬಾಗೆ ಹಾಕಬೇಡಿ. ಈ ಥರನೇ ಇದನ್ನು ಒಂದು ಪ್ಲೇಟಲ್ಲೋ ಅಥವಾ ಒಂದು ಪೇಪರಲ್ಲೋ, ಜಾಸ್ತಿ ಮಾಡೋಂಗಿದ್ರೆ ಒಂದು ದೊಡ್ಡ ಪೇಪರ್, ನ್ಯೂಸ್ ಪೇಪರಲ್ಲಿ ಹಾಕ್ಕೊಂಡ್ಬಿಟ್ಟು ಈ ಥರ ಇದನ್ನು ಆರಕ್ಕೆ ಬಿಟ್ಬಿಡಬೇಕು. ಯಾಕಂದರೆ ಒಂದೇ ಸರಿ ನೀವು ಆ ಥರ ಹಾಕಿದರೆ ಇದು ಪೌಡರು
ಹಾಳಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಬಿಸಿ ಎಷ್ಟು ಬಿಸಿ ಇದೆಯೋ ನೋಡಿಕೊಂಡು ಇದನ್ನು ಫುಲ್ಲು ಆರಕ್ಕೆ ಬಿಟ್ಬಿಡಿ. ನೋಡಿ ಇವಾಗ ಎಲ್ಲನೂ ಮಿಕ್ಸಿ ಜಾರಲ್ಲಿರೋದನ್ನ ನಾನು ಇದಕ್ಕೆ ಒಂದು ಪ್ಲೇಟಲ್ಲಿ ಹಾಕಿದ್ದೀನಿ. ಕ್ವಾಂಟಿಟಿ ಕಡಿಮೆ ಇರೋದ್ರಿಂದ ನಾನು ಪ್ಲೇಟಲ್ಲಿ ಹಾಕಿದ್ದೀನಿ. ನೀವು ಜಾಸ್ತಿ ಮಾಡೋಂಗಿದ್ರೆ ನೀವು ಪೇಪರಲ್ಲಿ ಹಾಕಿಬಿಟ್ಟು 1 ಅವರ್ 1.5 ಗಂಟೆ ಆ ಥರ ಇಟ್ಬಿಟ್ಟು ಈ ಥರ ನೋಡಿ ಇದನ್ನು 1 ಸ್ಪೂನಷ್ಟು ಪಲ್ಯಗೆ ಅಥವಾ ಸಾಂಬಾರಿಗೆ ಹಾಕಿದ್ರಂತೂ ಸಾಂಬಾರು ರುಚಿ ಹೇಳೋಕ್ಕೆ ಆಗಲ್ಲ, ಅಷ್ಟೊಂದು ಚೆನ್ನಾಗಿರುತ್ತೆ. ಇದನ್ನು ಒಂದ್ಸರಿ ಟ್ರೈ ಮಾಡಿ, ನಿಮಗೂ ಗೊತ್ತಾಗುತ್ತೆ ಯಾವ ಥರ ಅಂತ ಹೇಳಿಬಿಟ್ಟು. ನೋಡಿ ಇವಾಗ ಇದು ಆರಿದೆ. ಆರಿದ್ಮೇಲೆ ನಾನು ಗಾಜಿನ ಡಬ್ಬಾಲಿ ಅಂದರೆ ಗಾಜಿನ ಕಂಟೈನರಲ್ಲಿ ನಾನು ಇದನ್ನು ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ. ಇದನ್ನು ನನಗೆ 1 ಮಂತ್ ಆಗೋಷ್ಟು ನಾನು ಮಾಡಿ ಇಟ್ಕೊತಾ ಇದ್ದೀನಿ. ನೀವು ಕೂಡ 1 ಮಂತು 1 ಇಯರು ಮಾಡಿಕೊಂಡು ಇಟ್ಕೋಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ವಿಡಿಯೋ ಶೇರ್ ಮಾಡೋದನ್ನ ಮರಿಬೇಡಿ ಮತ್ತು ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.